ಶೆಟ್ಟಿಹಳ್ಳಿ ಆದಿಶಕ್ತಿ ಮಾಲಾಧಾರಿಗಳಿಂದ ಮೈಸೂರು ಶ್ರೀ ತಾಯಿ ಚಾಮುಂಡೇಶ್ವರಿ ದೇವಾಲಯ ಮತ್ತು ಪುಣ್ಯಕ್ಷೇತ್ರಗಳ ಪ್ರವಾಸ. ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಶೆಟ್ಟಿಹಳ್ಳಿಯ ಆದಿಶಕ್ತಿ ಬಳಗದ ವತಿಯಿಂದ ಲಲಿತಮ್ಮನವರ ನೇತೃತ್ವದಲ್ಲಿ ಸುಮಾರು 30 ಜನ ಮಹಿಳೆಯರು ಆದಿಶಕ್ತಿ ಮಾಲೆ ತೊಟ್ಟು ಲಲಿತಮ್ಮನವರ ನಿವಾಸದಲ್ಲಿ ತಾಯಿ ಶ್ರೀ ಚಾಮುಂಡೇಶ್ವರಿ ಕುರಿತ ಭಜನಾ ಕಾರ್ಯಕ್ರಮದೊಂದಿಗೆ ಶೆಟ್ಟಿಹಳ್ಳಿ ಗ್ರಾಮದ ಗ್ರಾಮದೇವತೆ ಶ್ರೀ ತಾಯಿ ಚೌಡೇಶ್ವರಿ ದೇವಸ್ಥಾನದಲ್ಲಿ ವಿಶೇಷವಾಗಿ ಪೂಜೆ ಸಲ್ಲಿಸಿ ಆದಿಶಕ್ತಿ ಶ್ರೀ ಚಾಮುಂಡೇಶ್ವರಿ ದೇವಿಯನ್ನು ಪ್ರತಿಷ್ಠಾಪಿಸಿ ಆದಿಶಕ್ತಿಯ ಇರುಮುಡಿಯನ್ನು ಧರಿಸಿ ಆದಿಶಕ್ತಿ ಮಾಲಾಧಾರಿಗಳು ನಾಡದೇವತೆ ಮೈಸೂರು ಶ್ರೀ ಚಾಮುಂಡೇಶ್ವರಿ ದೇವಿ ಸೇರಿದಂತೆ ಶ್ರೀ ನಿಮಿಷಾಂಬ ದೇವಿ ಹಾಗೂ ಗೌಡಗೆರೆ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನಗಳಿಗೆ ಭೇಟಿ ನೀಡಿ ಆಶೀರ್ವಾದ ಪಡೆದುಕೊಂಡರು. ನಾವು ನಮ್ಮ ನಾಡದೇವತೆ ಕರ್ನಾಟಕದ ನಾಡದೇವತೆ ಚಾಮುಂಡೇಶ್ವರಿ ಆದಿಶಕ್ತಿ ಮಾಲೆ ಹಾಕ್ಕೊಂಡಿದ್ದೀವಿ. 4 ವರ್ಷದಿಂದ ಹೋಗ್ತಾ ಇದ್ದೀವಿ. ಹಾಗಾಗಿ ಈ ಸಲನೂ ಹೋಗ್ತಾ ಇದ್ದೀವಿ. ನಮಸ್ತೆ. ನಾವೀಗ 4 ವರ್ಷದಿಂದ ಪ್ರತಿ ವರ್ಷವೂ ಆದಿಶಕ್ತಿ ನಮ್ಮ ನಾಡದೇವತೆ ಚಾಮುಂಡೇಶ್ವರಿಗೆ ಆದಿಶಕ್ತಿ ಮಾಲೆ ಅಂತ ನಮ್ಮದು ಅರ್ಶಿನ ಕುಂಕುಮದ ಸಂಕೇತ ಹಳದಿ ಸೀರೆ ಕೆಂಪು ಬ್ಲೌಸ್ ತೊಟ್ಟು ಅವಳದ ಮಣಿ ಮಾಲೆಯನ್ನು ಧರಿಸಿ ನಾವೆಲ್ಲ ಚಾಮುಂಡಿ ಬೆಟ್ಟಕ್ಕೆ ಮಾಲೆದಾರಿಗಳಾಗಿ ನಾವು ಪ್ರತಿ ವರ್ಷ ನಾವು ಹೋಗ್ತಾ ಇದ್ದೀವಿ. ಪ್ರತಿ ವರ್ಷವೂ ತುಂಬ ಜನ ಇರ್ತಿತ್ತು. ಈ ಸಲ ಅಂದರೆ ತಿಂಗಳು ಬದಲಾಯಿತು, ಅದಕ್ಕೋಸ್ಕರ ಈ ಸಲ ಸಂಖ್ಯೆ ಕಮ್ಮಿಯಾಗಿದೆ. ಇಲ್ಲಿ ಪ್ರತಿ ವರ್ಷ ಮೊದಲನೇ ವರ್ಷ ಪ್ರಶಾಂತ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಈರುಮುಡಿ ಕಟ್ಕೊಂಡು ಅಲ್ಲಿ ಮಾಲೆಧಾರಣೆ ಮಾಡ್ಕೊಂಡು ಹೋಗ್ತಿದ್ವಿ. ಅಲ್ಲಿಂದ ಇಲ್ಲಿ ಹೆಚ್ಚಿಗೆ ಜನ ಇಲ್ಲೇ ಆಗಿರೋದ್ರಿಂದ ಶೆಟ್ಟಿಹಳ್ಳಿ ಚೌಡೇಶ್ವರಿ ದೇವಸ್ಥಾನದಲ್ಲೇ ಮಾಲೆಧಾರಣೆ ಆಗುತ್ತೆ. ಮತ್ತು ಈರುಮುಡಿ ಎಲ್ಲ ಕಟ್ಟಿ ನಾವು ಹೆಣ್ಮಕ್ಳೆಲ್ಲ ಆದಿಶಕ್ತಿ ಪರಾಶಕ್ತಿ ಅಂತ ಘೋಷಣೆಯೊಂದಿಗೆ ಆ ನಾಡದೇವತೆ ಚಾಮುಂಡೇಶ್ವರಿಗೆ ನಾವು ಯಾತ್ರೆ ಹೋಗ್ತೀವಿ. ನಿನ್ನೆ ಎಲ್ಲ ಅಂದರೆ ಅವು ಮನೆಯಲ್ಲಿ ಭಜನಾ ಕಾರ್ಯಕ್ರಮ, ಆದಿಶಕ್ತಿ ಚಾಮುಂಡೇಶ್ವರಿ ಭಜನಾ ಕಾರ್ಯಕ್ರಮ ಅವ್ರವ್ರ ಇಚ್ಛೆ, ಅವ್ರವ್ರು ಯಾರ್ಯಾರ ಮನೆಯಲ್ಲಿ ಅವ್ರ ಅನಿಸಿಕೆ ಕೇಳುತ್ತಾ ಅವ್ರವ್ರ ಭಜನಾ ಕಾರ್ಯಕ್ರಮ ಅವ್ರು ಮಾಡ್ಕೋಬೋದು. ಮಾಡ್ಕೊಂಡು ಅವ್ರ ಮಾಲೆ ದರ್ಶನ ಮಾಡ್ಕೊಂಡು ಈರುಮುಡಿ ಕಟ್ಕೊಂಡು ಚಾಮುಂಡಿ ಬೆಟ್ಟಕ್ಕೆ ನಾವು ಹೋಗ್ತೀವಿ.